ಹೊಳೆನರಸೀಪುರಕ್ಕೆ ಇನ್ನು ಬೆಳಗ್ಗೆ ತಿಂಡಿ ಸಮೇತ ಮಾಡಿಲ್ಲ. ತಿಂಡಿ ಮಾಡಕ್ ಹೋಗೋದ ಬೇಡವಾ? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಬೆಳಗ್ಗೆ ಹೋಗ್ತಾ ಇದೀವಿ. 8 ಗಂಟೆಗೆ ಹೊಳೆನರಸೀಪುರದಲ್ಲಿ ಆರ್ಡ್ರ್ ಇರೋದು. ಇಲ್ಲಿಂದ ಶ್ರೀನಿವಾಸಪುರದಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಗ್ಬೇಕೀಗ. ನಮ್ ಚಿಚ್ಚಿ ಇದಾರೆ ನೋಡಿ ಇಲ್ಲಿ. ಹಣ ಬಂದ ಫುಲ್ ಹಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇವಾಗ ಶ್ರೀನಿವಾಸಪುರದಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಡೀಸೆಲ್ ಪೆಟ್ರೋಲ್ ಬಂಕ್ ಡೀಸೆಲ್. ಓಕೆ ಬ್ರೋ. ನೋಡಿ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ. ಇವಾಗ ಬಂದು ರೀಚ್ ಆದ ಹೊಳೆನರಸೀಪುರಕ್ಕೆ. ಚೆನ್ನಾಂಬಿಕಾ ಥಿಯೇಟರ್ ಅಂತ. ಅಮೌಂಟ್ ಎಲ್ಲ ಮಾತಾಡ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ಮನೆದೇ ಇವಾಗ ಆರ್ಡ್ರು ಅಮೌಂಟ್ ಎಲ್ಲ ಫೈನಲ್ ಆಯಿತು. 2 ಸೋಲಾರ್ ರೈಸರು, 2 ಟ್ಯಾಂಕು, 1 ಸಂಪು. ಹೊಳೆನರಸೀಪುರ ಚೆನ್ನಾಂಬಿಕಾ ಥಿಯೇಟರ್ ಸೈಡ್ ಬನ್ನಿ. ಏನಾ ನಗಾಡ್ತಿದ್ಯಾ? ಇಲ್ಲ ಇದನ್ನು ತಗೊಂಡೋಗಿ ಅಲ್ಲಿ ಏಣಿ ಕೊಡ್ತೀನಿ ನಾನು. ಡೋರ್ ಓಪನ್ ಮಾಡ್ತಿಲ್ವಾ? ಇದು ತಗೊಂಡೋಗಿ ಮೇಲ್ಗಡಿಗೆ ನಾನು ಆ ಕಡೆಯಿಂದ ಅದು ಏಣಿ ತಗೊಡ್ತೀನಿ. ಏಣಿ ನೋಡಿದ್ರೆ ಹಿಂಗೆ ಮುರಿದೋಗೈತಪ್ಪ ಇದು. ತೆಗಿತಲ್ವಾ? ತೆಗ್ದಿಲ್ವಾ? ಹಾಂ ನೋಡಿಲ್ಲ ನಾನು ಹೆಂಗೆ ನಗಾಡ್ತಾನೆ, ಹಂಗೆ ಕಳ್ಳನಗಾರ ಹಂಗೆ ನಗಾಡ್ತಾನೆ. ಜೋಗೋ ಏನ್ ನಾಚ್ಕತಿಯಲ್ಲ ಹೆಣ್ಮಗಂದ ನೀನು. ನೋಡಲ್ ಮಕ್ಕ ಮುಚ್ಕ ಇಲ್ಲ ಮಗ ಮುಚ್ಕತಾನಲ್ಲ. ಇಲ್ಲ ಮೇಡಮ್ ತೆಗ್ದಿಲ್ಲ ಅವರು. ಕಳ್ಳ ಇವಾಗ ಆರ್ಡ್ರಿಗೆ ಒಪ್ಕೊಂಡಿರೋದು ಆ ಸೋಲರು, ಇವೆರಡು ಟ್ಯಾಂಕ್. ಯಾವ ಟ್ರೈನು ಏನಲ್ಲ ಹೋಯ್ತಾರದ? ಏನು ಯಾರು ಟ್ರೈನೇ ನೋಡಿಲ್ವಾ?
ಹೊಳೆ ನರಸೀಪುರ. ತಳ್ಳಲ್ಲ ಮಾಡು. ಐ ಮಾಡಲ್ಲ ತಾ ಮಾಡು. ಇಲ್ಲ ಮಾತಾಡ್ಕೊಂಡ್ ಮಾಡು. ಹೇಳ್ತಿದ್ದಲ್ಲ ಇವಾಗ ಅದನ್ನೇ ಹೇಳು. ಸೀಬೆಹಣ್ಣು ಗಿಡನ ಆ ರೇಂಜಿಗೆ ಐತಲ್ಲ ಅದು. ಅಲ್ಲಿ ನೋಡು ಎಷ್ಟು ದಪ್ಪ ಐತದು. ದಪ್ಪ ಎಷ್ಟು ದಪ್ಪ ಐತಲ್ಲ ಸೇಮ್ ಹಂಗೆ ಇರೋದು. ಈ ಮಾವಿನ ಮರನೂ ಐತ್ ಕಂಡ್ಲ ಅದ್ರಲ್ಲಿ. ಅಲ್ಲಿ ಮಾವಿನ ಮರ ಅದ್ರ ಜೊತೆಗೆ ಇದು ಮಾವಿನ ಮರದಲ್ಲಿ ಮಿಸ್ ಆಗಿ ಏನ್ ಮಾಡ್ತಾ ಇದೀಯಾ ನೀನು? ವ್ಲಾಗ್ ಮಾಡ್ತಾ ಇದೀಯಾ? ಹಾ, ನೀರು ಔಟ್ ಆಯ್ತು. ಫ್ಲಾಶ್ ಹಾಕೋ ಆನ್ ಮಾಡಿದ್ಯಾ? ಅಲ್ಲಿ ನೋಡಲ್ಲ ಅವನು. ತಳ್ಳ ಇದ್ರಲ್ಲಿ ಮಾಡು. ಲಾ ಬೈಲಿ ಇದ್ರಲ್ಲಿ ಮಾಡು ಹಿಂಗೆ. ಇದು ಹಳೆ ನರಸೀಪುರ ಅಂತ. ನಾವು ಬಂದಿರೋದು ಕೆಲಸ ಮಾಡೋಕ್ಕೆ. ಕೆಲಸ ಮಾಡೋಕ್ಕೆ ಸಿಂಕ್ ಟ್ಯಾಂಕು ತೊಳಿತೀವಿ, ಸೋಲಾರ್ ತೊಳಿತೀವಿ, ಸಂಪು ತೊಳಿತೀವಿ. ನೋಡಿ ಹೆಂಗಿದೆ ಗೊಜ್ಜೆಲೆಲ್ಲ ಸಿಂಕ್ ಟ್ಯಾಂಕಲ್ಲಿ. ಸಿಂಕ್ ಟ್ಯಾಂಕ್ ಆಯ್ತಿರಂಗೆ ಸೋಲಾರ್ ತೊಳಿಬೇಕು ನಾವು. ತೊಳೆದ ಮೇಲೆ ಫೈನಲ್ ರಿಸಲ್ಟ್ ಹೆಂಗಿರುತ್ತೆ ನೋಡಿ. ಯಾವ ರೇಂಜಲ್ಲಿ ಹಾರ್ಡ್ ವರ್ಕಲ್ಲಿ ಇದೀವಿ ಅಂದರೆ ಇನ್ನು ಬೆಳಗ್ಗೆ ತಿಂಡಿ ಸಮೇತ ಮಾಡಿಲ್ಲ. 10 ಗಂಟೆ ಇವಾಗ ಅಲ್ಲೇ. ತಿಂಡಿ ಮಾಡ್ದಾನೆ ಹಾರ್ಡ್ ವರ್ಕು ಎಲ್ಲ. ಏನು ಹೇಳ್ತೀರಾ ಇದಕ್ಕೆ? ನಿಮ್ಮ ಒಪಿನಿಯನ್ ಏನಿದಕ್ಕೆ? ಬೆಳಗ್ಗೆ ತಿಂಡಿ ಮಾಡ್ದಾನೆ ಕೆಲಸ ಮಾಡ್ತಾ ಇದೀವಲ್ಲ ಅದಕ್ಕೆ. ಒಂಥರ ಹೊಟ್ಟೆ ಬರುತ್ತೆ, ಕೆಲಸ ಮಾಡೋಕೆ ನೋಡು ಬರಲ್ಲ. ಅವಾಗ ಇವರಿಗೆ ತಿಂಡಿ ಕೊಡ್ಸಿಲ್ಲ ಅಂದ್ರೆ ಡ್ರಮ್ ಹೊಡಕ್ಕೆ ಇಡಕ್ಕೆ ಇಲ್ಲ. ಅವ್ರಿಗೆ ಯಾವಾಗ್ಲೂ ಮಾತ್ರ ಹೋಗ್ಬೇಕು ಗ್ಯಾಸ್ಟ್ರಿಕ್ ಮಾತ್ರ. ಗ್ಯಾಸ್ಟ್ರಿಕ್ ಅಂತೀರ ಅವ್ರಿಗೆ? ಇವಾಗ ಮೈಕ್ ಕೊಡ್ಲಾ ಇಲ್ಲಿ ಯಾವ್ದಾರ ಒಂದು ಮೈಕ್ ಹಿಡಿಯೋಣ. ಇರಿ. ಹಾಂ ಹೇಳಿ. ಹಾಂ ಹೇಳ್ರಿ. ಹಾಂ ಹೆಂಗನ್ಸುತ್ತೆ ನಿಮಗೆ? ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ವರ್ಕ್ ಎಲ್ಲ ಕ್ಲೀನಾಗಿ ರಿಸಲ್ಟ್ 100 ಕೊಡ್ಬೋದು ನಾವು. ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಹೇಳಿ. ಅವರು ತುಂಬ ಕ್ಲೀನಾಗಿ ಮಾಡ್ತಾರೆ. ಅಡಿ ಕೇಳಿದೆ ನೆನ್ನೆ ಪಾರಿವಾಳ ಬಿದ್ದಿತ್ತೆಲ್ಲ ಕ್ಲೀನ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು. ನಿಮ್ಮ ವರ್ಕು ತುಂಬ ಇಷ್ಟ ಆಯ್ತು ಅಂತಿದ್ದೀನಿ. 100ಗೆ 200% ಕೆಲಸ. ಯೂಟ್ಯೂಬಲ್ಲಿ ಏನಕ್ಕೆ ಆಟ ಆಡಕ್ಕ ವಿಡಿಯೋ ಮಾಡ್ತಾ ಇರೋದು? ನಿನ್ನ ಮನೇಲೋಗಿ ರಿವ್ಯೂ ಕೇಳು, ನಿಂದ ಹಾಕ್ತೀನಿ. ರಿವ್ಯೂ ಋತ್ವಿಕ್ ಅಂತ. ರಿವ್ಯೂ ಋತ್ವಿಕ್. ಅವ್ರ ಫಿಲಮ್ ನೋಡೋಕ್ಕೆ ಒಳ್ಳೆ ನರಸೀಪುರ ಬಂದಿದ್ದೀವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಿಲ್ಡಿಂಗ್ ಇಂದ ಕೆರಡಿಗೆ ಇಳಿದು ದೇವೇಗೌಡ ಥಿಯೇಟ್ರಲ್ಲಿ ಅದಿದು ಚೆನ್ನಾಂಬಿಕಾ ಥಿಯೇಟ್ರಲ್ಲಿ ಕೆಡಿ ಫಿಲಮ್ ನೋಡ್ತೀವಿ ಇವತ್ತು. ನಾವು ಇಟ್ಕೋತೀವಿ ಮೈಕ, ನೀವು ಮಾತಾಡಿ. ಕೈ ತೆಗೀರಿ ನಿಮ್ದು. ಹಾಂ ಹೇಳಿ. ನಿಮಗೆ ಕೇಡಿ ಮೂವಿ ನೋಡಕ್ಕೆ ಹೋಯ್ತಾ ಇರೋದು ಹೆಂಗೆ ಅನಿಸ್ತೈತೆ? ಚೆನ್ನಾಗಿರುತ್ತೆ. ಚಂದ್ರವನದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಹಳೆ ನರಸೀಪುರದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಮೊದಲನೇ ಸರಿ ಹಳೆ ನರಸೀಪುರದಲ್ಲಿ ನೋಡ್ತಿರೋದು ಕೆಡಿ ಫಿಲಮ್. ಜೈ ಒಂದೇ ಮಾತಾರ. ನಮ್ಮ ರಿಪೋರ್ಟರ್ ಋತ್ವಿಕ್ ಅವರು ಏನೋ ಮಾತಾಡ್ಬೇಕು ಅಂತ ಇದ್ದಾರೆ. ಹೇಳಿ ಋತ್ವಿಕ್ ಅವ್ರೆ. ನೀರೆಲ್ಲ ಖಾಲಿ ಆಯ್ತು, ಹೊಟ್ಟೆ ಹಸಿತಿತ್ತು, ತಿಂಡಿ ಮಾಡಕ್ ಹೋಯ್ತಿದೀವಿ. ತಿಂಡಿ ಮಾಡಕ್ ಹೋಗೋದ ಬೇಡವಾ?
ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡ್ಲಿ ಬಿಡ್ಲಿ, ನಾವು ಮಾತ್ರ ತಿಂಡಿ ಮಾಡ್ತೀವಿ. ಅಂದ್ರೆ ಇವರಿಗೆ ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಆಗ್ಬಿಡುತ್ತೆ. ಆಮೇಲೆ ಮಾತ್ರ ಕೊಟ್ಟು ಬಿಲ್ಡಿಂಗ್ ಕೆಳಗೆ ಬಿದ್ದು ಬಿಡ್ತಾರೆ. ಟೆನ್ಷನ್ ಆಗೋಗ್ಬಿಟ್ಟ ಆಮೇಲೆ ಡ್ರಮ್ಗೆ ಗುದ್ಬಿಡ್ತಾನೆ. ಡ್ರಮ್ ಎಲ್ಲ ಸೋಲ್ಡಿಕೋ ಬಿಸಿನೀರು ಕಾಯ್ದಂಗೆ ಕಾಯ್ದು ಬಿಡುತ್ತೆ. ಥ್ಯಾಂಕ್ ಯು ರಿಪೋರ್ಟರ್ ಋತ್ವಿಕ್ ಅವರೇ. ಧನ್ಯವಾದಗಳು. ನೆಗಿ ಭಯ ಇದೆ. ಇಳಿಯಾಗಿ ಹಿಡ್ಕೊಂಡಿದೀವಿ, ಅವ್ನು ಹಿಡ್ಕೊಂಡು ಅವ್ನು ನೋಡಲ್ಲ ಇಳಿ. ಒದ್ದ ಆಡ್ತೀಯಲ್ಲ. ಹೆಂಗ್ ಇಳಿಬೇಕಂತ ತೋರಿಸ್ಕೊಡ್ತೀನಿ ನಿಮ್ಗೆ. ತೋರ್ಸ್ಕೊಡ್ತಾ ನೋಡಿ ರಿಪೋರ್ಟರ್ ಋತ್ವಿಕ್ ಅವರು. ನೋಡಿ ಲಿಟ್ರಲಿ ಯಾವ ರೇಂಜ್ಗೆ ಅಂದ್ರೆ ಇದು ಈ ವರ್ಡ್ ಯೂಸ್ ಮಾಡೋದು. ಲಿಟ್ರಲಿ ಯಾವ ರೇಂಜ್ಗೆ ಕಷ್ಟ ಆಯ್ತು ಅಂದ್ರೆ ಹೇಳಿ ಇವಾಗ. ಏನಂತ ಲಿಟ್ರಲಿ ಯಾವ ರೇಂಜ್ ಕಷ್ಟ ಆಯ್ತು ಅಂದ್ರೆ ಇಳಿಯಕ್ಕೆ ದೇವಣ ಆಯ್ತಿಲ್ಲ. ಇಲ್ಲಿ ಇಳಿಯೋದಂದ್ರೆ ಬಜ್ಜೆ ಕರ್ಗೋಗುತ್ತೆ ನೋಡಿ ಗೈಸ್. ಋತ್ವಿಕು ಒಂದೇ ರೌಂಡ್ ಸಣ್ಣ ಆಗೋಯ್ತಾನೆ ಇಳಿತಿದ್ರೆ. ಚಿಚ್ಚಿಲಿರೋ ಜನ ಚರ್ಬಿ. ಇಳಿರಿ ಋತ್ವಿಕ್ ಅವ್ರೆ, ರಿಪೋರ್ಟರ್ ಋತ್ವಿಕ್ ಅವ್ರೆ. ನಮ್ಮ ಗಾಡಿ ನೋಡಿ, ನಮ್ಮ ಕಾರು. ಇರೋ ಒಡಿ ಆ ಕಡೆ ಸೈಡ್ ಇತ್ತ ಸುಕ್ಕೆ ತಗೊಂಡ. ನೋಡ ಇಲ್ಲಿ ಒಂದು ಸೆಕೆಂಡ್ ವಿಡಿಯೋ ನೋಡಿ. ಲಾಕ್ ಮಾಡ್ಬೋದು. ಹಿಂಗೆ ಹೇಳ್ತಾ ಇದೀಯ ಅಂದ್ರೆ ನೀನು ಸುಡ್ತೈತೆ ಅಂದ್ರೆ ಅದರಲ್ಲಿ ವಾಟರ್ ಹೀಟರಲ್ಲಿ ಇದು. ಸರ್ ಬನ್ನಿ, ಇಲ್ಲಿ ಇದನ್ನೂ ಡ್ಯಾಮೇಜ್ ಮಾಡವ್ರೆ, ತೋರಿಸ್ತೀನಿ. ಕರೆಕ್ಟಾಗಿ ಹಾಕಿಲ್ಲ, ಉಲ್ಟಾ ಪಲ್ಟಾ ಹಾಕೋಗ್ಬಿಟ್ಟವ್ರೆ ಎಲ್ಲಾದ್ನು. ನೋಡಿ ನೋಡಿ ಅದು ಇದು ಹಂಗೆ ಅಟ್ಯಾಚ್ ಆಗೈತಲ್ಲ, ಇದನ್ನ ನೋಡಿ ಉಲ್ಟಾ ಹಾಕ್ಬಿಟ್ಟವನೆ ಎಲ್ಲಾನು. ಅದೇ ಈ ಕಡೆ ಸೈಡ್ ಆಯ್ತೈತೆ. ಹ್ಞೂ ಉಲ್ಟಾ ಪಲ್ಟಾ ಮಾಡವನೆ, ಮತ್ತು ಕರೆಕ್ಟಾಗಿರೋದು ಅದನ್ನ ಹಾಕಿಲ್ಲ. ಫುಲ್ ಸೋಲಾರು ಕ್ಲೀನ್ ಆಗೋಯ್ತು ಇವಾಗ. ಬಾಯ್ಸ್ ಎಲ್ಲ ಫುಲ್ ಇವಾಗ ಕೆಳಗಡೆ ಅವರೇ ಐಟಮ್ ಎಲ್ಲ ತಗೊಂಡು. ಇವಾಗ ನಾನು ಇದೊಂದು ಪ್ರೆಷರ್ ಪಂಪ್ ಎತ್ಕೊಂಡು ಹೋಗ್ಬೇಕು. ಅದು ತೆಗಿಬೇಕು, ಅದನ್ನ ತೆಗ್ದಾಕ್ತೀವಿ ಬಿಡಿ, ಪೂರ್ತಿ ಕ್ಲಿಯರ್ ಆಗೋಯ್ತದೆ. ವಿಡಿಯೋ ಮಾಡ್ಕೊಂಬಿಡು, ನೀರು ಬರತ್ತಾ. ಜಾಸ್ತಿ ದಿನ ಕ್ಲೀನ್ ಮಾಡಿಸ್ತಿದ್ರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಯ್ತವೆ. ನೋಡಿ ಬಾಯ್ಸ್, ಕರೆಕ್ಟಾಗಿ
ಟೈಮ್ಗೆ ಕ್ಲೀನ್ ಮಾಡಿಲ್ಲ ಅಂದರೆ ಬ್ಯಾಕ್ಟೀರಿಯಾಗಳು ನೋಡಿ ಹೆಂಗೆ ಫಾರ್ಮ್ ಆಗವೆ. ಕರೆಕ್ಟ್ ಟೈಮ್ಗೆ ಸೋಂಪು ಇವನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು, ಇಲ್ಲಾಂದರೆ ಹಿಂಗೆಲ್ಲ ಫಾರ್ಮ್ ಆಯ್ತವೆ ಬ್ಯಾಕ್ಟೀರಿಯಾಸು ಈ ಥರ ಎಲ್ಲ. ನೋಡಿ ಬಾಯ್ಸ್ ಯಾವ ರೀತಿ ಬಂದಿದೆ. ಇವಾಗ ವಾಟರ್ ವಾಶ್ ಆಗಿರೋದು. ನೆಕ್ಸ್ಟ್ ಇದಾದಮೇಲೆ ಕೆಮಿಕಲ್ ವಾಶು. ಫುಲ್ ಇದು ಕೆಮಿಕಲ್ ವಾಶ್ ಮಾಡಿ ಫುಲ್ ಫೈನಲ್ ರಿಸಲ್ಟು ಈ ಥರ ಇರೋದು ಇವಾಗ. ಫಸ್ಟ್ ಅದ್ರ ಮೇಲೆಲ್ಲ ಏನೇನು ಇದೆಲ್ಲ ಕಟ್ಕೊಂಡಿತ್ತು, ಬಟ್ ಇವಾಗ ನೋಡಿ ಎಲ್ಲ ಫುಲ್ ಕ್ಲಿಯರು. ಎಲ್ಲ ಆ್ಯಕ್ಚುಲಿ ಪೇಂಟು ಎಕ್ಸ್ಪೈರ್ ಆಗಿದೆ, ಇದು ಚೇಂಜ್ ಮಾಡಿಸ್ಬೇಕು. ಅವರು ಸರ್ ನೆಕ್ಸ್ಟ್ ಟೈಮ್ ಅಂತ ಅಂದಿದ್ದಾರೆ, ನೋಡೋಣ. ಪ್ರಜ್ವಲ್ರವರು ಚನ್ನರಾಯಪಟ್ಟಣ ತಾಲೂಕಿನಿಂದ ನಮ್ಮ ಹೊಳಲ್ಕೆರೆ ತಾಲೂಕಿಗೆ ನಮ್ಮ ಮನೆಗೆ ಬಂದು ಟ್ಯಾಂಕು ಹಾಗೂ 2 ಸೋಲಾರ್ ಮತ್ತು 2 ಟ್ಯಾಂಕ್ಗಳನ್ನು ಅಚ್ಚುಕಟ್ಟಾಗಿ ಸಮಾಧಾನಕರವಾಗಿ ಸ್ವಚ್ಛಗೊಳಿಸಿರ್ತಾರೆ. ಅವರಿಗೆ ನಾವು ಹಣ ಕೊಡುವುದು ಮುಖ್ಯ ಅಲ್ಲ, ಅವರ ಕೆಲಸ ಕಾರ್ಯಗಳು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕರ್ತವ್ಯದಿಂದ ಮಾಡಿರ್ತಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮನೆಗಳವರು ಅವರನ್ನು ಕೆಲಸಕ್ಕೆ ತೆಗೆದುಕೊಂಡು ತಮ್ಮ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಿಸ್ಕೊಳ್ಳೋದೇ ಆಗಲಿ ಅಥವಾ ಸಂಪನ್ನ ಕ್ಲೀನ್ ಮಾಡಿಸ್ಕೊಳ್ಳೋದೇ ಆಗಲಿ ತೊಡಗಿಸ್ಕೊಳ್ಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ.